ಹಾಯ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 24ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ. ಅವನ ಮಾತು ಕೇಳಿ ಅವಳ ಹುಬ್ಬುಗಳು ಸಂಕುಚಿಸಿದವು. ಅದಕ್ಕೆ ಈಗ ನಾನು ಹೇಗೆ ಹೊರಗೆ ಬರಲಿ? ನಿಮ್ಮಮ್ಮನದ್ದು ಅಥವಾ ನಿನ್ನ ಅತ್ತಿಗೆದ್ದು ಯಾವುದಾದ್ರೂ ಬಟ್ಟೆ ತರೋದಕ್ಕೆ ಆಗಲ್ವಾ ನಿಂಗೆ? ಕೇಳಿದಳು ಕೋಪದಿಂದ. ಅಯ್ಯೋ, ಎಲ್ಲಾದ್ರೂ ಉಂಟ ನನ್ ರಾಣಿ? ಎಂಥ ವಂಶ ನಿಮ್ದು? ಹುಟ್ತಾನೆ ಚಿನ್ನದ ಚಮಚನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು ನೀನು. ಅಂಥದ್ರಲ್ಲಿ ನೀನು ಬೇರೆಯವರು ಹಾಕಿರೋ ಬಟ್ಟೆನ ಹಾಕೊಳ್ತೀಯಾ? ಛೇ, ಹಾಗೇನಾದ್ರೂ ಹಾಕಿದ್ರೆ ನಿಮ್ಮ ರಾಯಲ್ ಫ್ಯಾಮಿಲಿಗೆ ಅವಮಾನ ಮಾಡಿದ ಹಾಗಲ್ವಾ? ಅದಕ್ಕೆ ನಾನು ತಂದಿಲ್ಲ ಎಂದು ವ್ಯಂಗ್ಯ ಆಡಿದವನು, ನೀನು ಒಂದು ಕೆಲಸ ಮಾಡು, ಹಾಗೆ ಬಂದ್ಬಿಡು. ಯಾಕಂದ್ರೆ ಇರೋದು ಒಂದೇ ಬಾತ್ರೂಮು. ನಾನು ಅಣ್ಣ ಅವ್ವ ಎಲ್ಲರೂ ಇಲ್ಲೇ ಸ್ನಾನ ಮಾಡಬೇಕು. ಇನ್ನೇನು ಸ್ವಲ್ಪ ಹೊತ್ತು ಕಳೆದ್ರೆ ಅಣ್ಣನು ಈ ಕಡೆ ಬರ್ತಾನೆ. ಆಗ ನೀನಿನ್ನು ಒಳಗಡೆನೇ ಇದ್ರೆ ತುಂಬ ಕಷ್ಟ ಆಗುತ್ತೆ ಎಂದನು ನಗುತ್ತಲೇ. ಅವನ ಮಾತು ಕೇಳಿ ಇದೀಗ ಅವಳು ತಲೆ ಸುತ್ತಿ ಬೀಳುವುದು ಒಂದು ಬಾಕಿ. ಹೇಯ್, ನೀನೇನು ಹುಚ್ಚನಾ? ಹಾಗೆ ಬಂದ್ಬಿಡು ಅಂದ್ರೆ ಏನರ್ಥ? ಕೇಳಿದಳು ಅವಳು ಕಚ್ಚಿ. ಅಯ್ಯಯ್ಯೋ ಅಮ್ಮ ತಾಯಿ, ನೀನು ಅಪಾರ್ಥ ಮಾಡಿಕೊಳ್ಬೇಡ. ನಾನು ಹಾಗೆ ಬಾ ಅಂದಿದ್ದು ಆ ಅರ್ಥದಲ್ಲಿ ಅಲ್ಲ. ನಾನು ಉಟ್ಕೊಂಡಿರೋ ಲುಂಗಿ ಕೊಡ್ತೀನಿ, ಅದನ್ನೇ ಮೈ ತುಂಬ ಹೊತ್ಕೊಂಡು ಹೊರಗೆ ಬಾ ಅಂತ ಎಂದವನಿಗೆ ನಗು ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಶಟಪ್ ಧೀರಜ್, ದಿಸ್ ಇಸ್ ಟೂ ಮಚ್ ಎಂದು ಕೋಪದಿಂದ ಒಳಗಿನಿಂದಲೇ ಗೊಬ್ಬೆ ಹಾಕಿದಳು ದೀಪ. ಹಾಗಾದ್ರೆ ಒಳಗಡೆನೇ ಇದ್ಬಿಡು, ನಂಗೇನು, ನಿನ್ನ ಕರ್ಮ ಎಂದವನು. ನಾನು ಬರ್ತೀನಿ. ನಿನ್ ಜೊತೆಗೆ ಜಗಳ ಆಡ್ಕೊಂಡು ಕೂರೋಕೆ ನನ್ನ ಹತ್ರ ಸಮಯ ಇಲ್ಲ, ಬೇಕಾದಷ್ಟು ಕೆಲಸ ಇದೆ ಎಂದವನು ಅಲ್ಲಿಂದ ಹೊರಡುವಂತೆ ನಾಟಕ ಮಾಡಿದರೆ ಒಳಗೆ ಇದ್ದವಳು ಕೈ ಹಿಸುಕಿಕೊಂಡು, ಸರಿ, ನಿನ್ನ ಲುಂಗಿನೇ ಕೊಡು ಎಂದಳು ಮನಸ್ಸಿಲ್ಲದ ಮನಸ್ಸಿನಿಂದ. ಇನ್ನೀಗ ತನ್ನ ನಗುವನ್ನು ಬಂಧಿಸಲು ಸಾಧ್ಯವಿಲ್ಲ ಅಂದುಕೊಂಡವನು ಅಲ್ಲೇ ತನಕ ಅದುಮಿ ಇಟ್ಟುಕೊಂಡಿದ್ದ ನಗುವನ್ನ ನಿರ್ಬಂಧಿಸಿದವನು ಜೋರಾಗಿ ನಗಲು ಶುರು ಮಾಡಿದರೆ ಅವಳಿಗೆ ವಿಚಿತ್ರವೆನಿಸಿತು. ಯಾಕೆ ಹಾಗೆ ನಗ್ತಾ ಇದ್ದೀಯಾ? ನನ್ನ ಸಿಚುವೇಶನ್ ನೋಡಿ ನಗು ಬರ್ತಾ ಇದೆ ಅಲ್ವಾ ನಿಂಗೆ? ಕೇಳಿದಳು ಅಸಹಾಯಕತೆಯಿಂದ. ಈಗ ತನ್ನ ಕಾಡಿಸುವಿಕೆಗೆ ಪೂರ್ಣ ವಿರಾಮ ಹಾಕಿದವನು, ಸುಮ್ಮನೆ ನಿನ್ನನ್ನು ಸತಾಯಿಸಿದ್ದು. ಅತ್ಕೆಮ್ಮನದ್ದು ಸೀರೆ ತಂದಿದ್ದೀನಿ, ಬಾಗಿಲು ತೆಗಿ ಎಂದನು. ಅವನು ಇಷ್ಟು ಹೊತ್ತು ಮಾಡಿದ್ದು ತಮಾಷೆ ಎಂದು ತಿಳಿದಾಗ ಅವಳ ಕೋಪ ನೆತ್ತಿಗೆ ಏರಿತ್ತು. ಆದರೆ ಏನು ಮಾಡುವುದು? ಸದ್ಯಕ್ಕೆ ಅವಳ ಪರಿಸ್ಥಿತಿ ಹಲ್ಲು ಕಿತ್ತ ಹಾವಿನ ತರಹ ಆಗಿತ್ತು. ಕೋಪವನ್ನು ಆದಷ್ಟು ನಿಯಂತ್ರಣಕ್ಕೆ ತಂದುಕೊಂಡವಳು ಬಾಗಿಲು ತೆರೆಯಲು ಮುಂದಾದರೆ ಅದೇಕೋ ಅವಳಿಗೆ ಮುಜುಗರ, ಅಂಜಿಕೆ ಎರಡೂ ಆಗಿತ್ತು. ತಾನಿರುವ ಸ್ಥಿತಿ ಕಂಡು ಉಗುಳು ನುಂಗಿಕೊಂಡವಳು ಬಾಗಿಲು ತೆಗೆಯುವುದೋ ಬೇಡವೋ ಎಂದು ಮೀನಾಮೇಷ ಎಣಿಸಿ ಕೊನೆಗೂ ಚೂರೇ ಚೂರು ಬಾಗಿಲು ತೆರೆದರೆ ಮತ್ತೆ ತನ್ನ ಕಾಡಿಸುವಿಕೆ ಶುರು ಮಾಡಿದವನು, ನಾನು ಒಳಗಡೆ ಬರ್ಲೇನಮ್ಮಿ ಕೇಳಿದನು. ಅವಳಿಗೆ ಭಯದ ಜೊತೆಗೆ ಕೋಪವೂ ಬಂದಿತು. ತಕ್ಷಣ ಅವನ ಕೈಯಿಂದ ಬಟ್ಟೆ ಕಸಿದುಕೊಂಡವಳು ತಕ್ಷಣವೇ ಬಾಗಿಲು ಭದ್ರಪಡಿಸಿಕೊಂಡಳು. ಅವನು ನಕ್ಕು ಅತ್ತಲಿಂದ ನಡೆದನು. ಏಳ್ನದೀರು, ನಿನ್ ಎಂಡ್ರು ಎದ್ದವಳ ಇಲ್ಲ ಶಿವನೇ ಅಂತ ಇನ್ನೂ ಮಲಗವಳ ಕೇಳಿದನು. ಅವನಿಗೆ ಎದುರಾದ ಶ್ರೀನಿವಾಸ. ಎದ್ದು ಸ್ನಾನ ಮಾಡ್ತವಳನ್ನ ಎಂದ ಧೀರಜ್ ಅಲ್ಲಿಂದ ಸರಿದು ಹೋದನು. ಅವನು ಕೊಟ್ಟ ಸೀರೆಯನ್ನು ಹಿಡಿದು ನೋಡಿದವಳು, ಎಂಥ ಸ್ಥಿತಿಗೆ ತಲುಪಿಸಿ ಬಿಟ್ಟೆ ದೀಪ ನೀನು. ಒಂದು ಸಲ ಹಾಕಿರೋ ಬಟ್ಟೆನ ಮತ್ತೆ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದವಳು ಇವತ್ತು ಯಾರು ಬಳಸಿ ಬೇಡ ಅಂತ ಬಿಟ್ಟಿರೋ ಹಳೆ ಬಟ್ಟೆಗಳನ್ನು ಹಾಕೊಳ್ಳೋ ಹಾಕಾಯ್ತಲ್ಲ. ಬಿಡ್ಬೇಡ, ನಿನ್ನನ್ನು ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋ ಅವನನ್ನ ಸುಮ್ಮನೆ ಬಿಡ್ಬೇಡ ಎಂದು ಗಂಭೀರವಾಗಿ ನುಡಿದವಳು ಆ ಸೀರೆಯನ್ನು ಉಟ್ಟು ಹೊರಬಂದರೆ ಅವಳ ಮುಂದೆ ನಗುತ್ತಾ ನಿಂತಿದ್ದನು ಧೀರಜ್. ಅವನ ಕೈಯಲ್ಲಿದ್ದ ಕರಿ ಇದ್ದಿಲು ಕಂಡವಳ ಕಣ್ಣುಗಳು ಊರಗಲವಾಗಿದ್ದವು. ಮೊದಲ ಬಾರಿಗೆ ಇಳಕಲ್ ಸೀರೆ ಉಟ್ಟಿದ್ದ ದೀಪ ಅಂದು ಧೀರಜ್ನ ಕಣ್ಣಲ್ಲಿ ಬಹಳ ಲಕ್ಷಣವಾಗಿ ಕಂಡಿದ್ದಳು. ತನ್ನನ್ನೇ ಅವನು ಎವೆ ಇಕ್ಕದೆ ನೋಡುತ್ತಿರುವುದನ್ನು ಕಂಡು ಹುಬ್ಬುಗಂಟು ಹಾಕಿಕೊಂಡವಳು, ಏನು ಹಾಗೆ ನೋಡ್ತಾ ಇದ್ದೀಯ ನುಂಗೋ ಥರ, ಯಾವತ್ತೂ ನೋಡೇ ಇಲ್ಲ ಅನ್ನೋ ಹಾಗೆ ಎಂದಳು. ಈಗ ಅವಳ ಮೇಲಿನ ದೃಷ್ಟಿಯನ್ನ ಬೇಡತ ಹೊರಳಿಸಿದವನು, ಸೀರೆಯಲ್ಲಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಂತ ನೋಡ್ತಾ ಇದ್ದೀನಿ. ನೀನು ಫಾರಂ ಕೋಳಿ ಅಲ್ವಾ? ಎಲ್ಲಿ ಸೀರೆ ಉಡೋದಕ್ಕೆ ಬರೋದಿಲ್ವೇನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಉಟ್ಕೊಂಡಿದ್ದೀಯ ಎಂದನು. ಮಾತಿನಲ್ಲಿ ಯಾವುದೇ ವ್ಯಂಗ್ಯ ಇರಲಿಲ್ಲ. ಅವನ ಮಾತಿಗೆ ಕಣ್ತೇಲಿಸಿದವಳು,
ಸೀರಿಯಲ್ ಜಾಸ್ತಿ ನೋಡ್ತೀಯ ಅನ್ಸುತ್ತೆ. ಅದಕ್ಕೆ ಎಲ್ಲ ಸೀರಿಯಲ್ ಹೀರೋಯಿನ್‌ಗಳು ಸೀರೆ ಉಡೋದಕ್ಕೆ ಬಾರದೇ ಇರೋರ ಹಾಗೆ ಓವರ್ ಆಕ್ಟಿಂಗ್ ಮಾಡಿ ತಮ್ಮ ತಮ್ಮ ಹೀರೋ ಕೈಯಲ್ಲಿ ಸೀರೆ ಉಡಿಸಿಕೊಳ್ಳೋ ಹಾಗೆ ನಾನು ನಿನ್ನ ಕೈಯಿಂದ ಸೀರೆ ಉಡಿಸಿಕೊಳ್ತೀನಿ ಅಂತ ಕಾಯ್ತಾ ಇದ್ದೇನು. ಅಯ್ಯೋ ಪಾಪ, ನಿನ್ನ ಆಸೆಗೆ ತಣ್ಣೀರಡಿಸಿಬಿಟ್ನೇನು ಎಂದಳು ಬೇಸರ ನಟಿಸುತ್ತಾ ಅಮಾಯಕಳಂತೆ. ಅವಳ ಮಾತಿಗೆ ನಸುನಕ್ಕವನು, ಅಂಥ ಆಸೆ ನಂಗೇನು ಇಲ್ಲ ಕಣೆ, ಬಹುಶಃ ನಿನಗಿತ್ತೇನು. ಅದಕ್ಕೆ ಅಲ್ವಾ ಮಾತಿನ ಭರದಲ್ಲಿ ನನ್ನ ಹೀರೋ ಅಂತ ನೀನೆ ಇಂಡೈರೆಕ್ಟ್ ಆಗಿ ಹೇಳಿದ್ದು ಎಂದನು. ಅವನ ಮಾತು ಕೇಳಿ ತಕ್ಷಣ ತಾನು ಏನು ಹೇಳಿದೆ ಅಂತಹದು ಎಂದು ಪುನರಾವರ್ತನೆ ಮಾಡಿಕೊಂಡವಳಿಗೆ ಆಗಲೇ ತಿಳಿದಿದ್ದು. ಮಾತಿನ ಭರದಲ್ಲಿ ಪರೋಕ್ಷವಾಗಿ ಅವನನ್ನ ತನ್ನವನು ಎಂದಿಗೂ ಹೇಳಿದ್ದು. ಅದು ನೆನಪಾದ ಕೂಡಲೇ ಅವಳ ಮುಖ ಸಣ್ಣದಾಗಿ ನಾಲಿಗೆ ಚಚ್ಚಿಕೊಂಡಳು ದೀಪ. ಅವಳ ವರಸೆಗೆ ನಸುನಕ್ಕವನು ಮತ್ತೊಮ್ಮೆ ಅವಳನ್ನು ಅಡಿಯಿಂದ ಮುಡಿಯುವವರೆಗೂ ನೋಡಿ, ಸೀರೆ ಏನೋ ಚೆನ್ನಾಗಿ ಉಟ್ಟಿದ್ದೀಯಾ, ಆದ್ರೆ ಒಂದೇ ಒಂದು ಕರೆಕ್ಷನ್ ಎಂದವನೇ ಅವಳ ಸಮೀಪ ಬಂದನು. ಅವಳಿಗೆ ಕಸಿವಿಸಿಯಾಯಿತು. ಎಂದಿಗೂ ಅವನು ಇಷ್ಟೊಂದು ಸಮೀಪ ಬಂದವನೇ ಅಲ್ಲ. ಮುಖಕ್ಕೆ ಮುಖ ಕೊಡಲಾಗದೆ ಅತ್ತಿತ್ತ ನೋಡಿದಳು. ಅವನು ಸರಿದ ಸೀರೆಯ ಸೆರೆಯಿಂದ ಹೊರಗೆ ನುಗ್ಗುತ್ತಿದ್ದ ಅವಳ ನಡುವನ್ನು ಮುಟ್ಟಿದರೆ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರ ಆದಂತೆ ಆಗಿತ್ತು. ಹೇಯ್, ಏನ್ ಮಾಡ್ತಾ ಇದ್ದೀಯಾ ಎಂದವನ ಕೈಯನ್ನು ಕಿತ್ತೆಸೆದವಳ ಧ್ವನಿ ಕಂಪಿಸುತ್ತಿದ್ದೆ. ಹೆದರ್ಕೋಬೇಡ, ನಾನೇನು ನಿನ್ನ ಜೊತೆಗೆ ರೊಮ್ಯಾನ್ಸ್ ಮಾಡೋಕೆ ಬಂದಿಲ್ಲ ಎಂದವನೇ ಹೊರಗೆ ನುಗ್ಗುತ್ತಿದ್ದ ಅವಳ ನಡುವನ್ನ ಸೀರೆಯಿಂದ ಬಂಧಿಸಿ ಸೊಂಟ ಕಾಣದಂತೆ ಸರಿ ಮಾಡಿದರೆ ಅವಳಿಗೆ ಹೋದ ಜೀವ ಬಂದ ಹಾಗಾಗಿತ್ತು. ಈಗ ಪರ್ಫೆಕ್ಟ್. ಇನ್ಮುಂದೆ ಸೀರೆ ಉಡುವಾಗ ಸ್ವಲ್ಪ ನೋಡ್ಕೊಂಡು ಉಟ್ಕೋ. ಸೊಂಟ ಹೊಕ್ಕಳು ಕಾಣೋ ಹಾಗೆ ಸೀರೆ ಉಡೋದಕ್ಕೆ ಇದು ಬೆಂಗಳೂರಲ್ಲ, ಮಂಡ್ಯ. ಹಾಗೆ ಕಣ್ಣು ಬಾಯಿ ಬಿಟ್ಕೊಂಡು ನಿನ್ನ ಸೊಂಟ ನೋಡೋದಕ್ಕೆ ಇಲ್ಲಿ ಇರೋದು ಸಿಟಿ ಹುಡುಗರಲ್ಲ, ಮುದ್ದೆ ತಿನ್ನೋ ಮಣ್ಣಿನ ಮಕ್ಕಳು. ತಪ್ಪಿದ್ರೆ ಪೊಡಕಿ ಪೂಜೆ ಗ್ಯಾರಂಟಿ ಎಂದವನು ಬಿಸಿ ಮುಟ್ಟಿಸಿದರೆ ಅವಳಿಗೆ ಮುಖಭಂಗ ಆದ ಹಾಗಾಗಿತ್ತು. ಆ ವಿಷಯವನ್ನ ಜಾಸ್ತಿ ಎಳೆಯದೆ ಅಲ್ಲಿಗೆ ಬಿಟ್ಟವನು, ತೆಗೋ ಇದನ್ನ ಎಂದು ಇದ್ದಿಲನ್ನ ಅವಳ ಮುಂದೆ ಹಿಡಿದರೆ, ಇದು ಯಾಕೆ, ಏನಿದು ಎಂದು ಅನುಮಾನಿಸುತ್ತ ಕೇಳಿದಳು. ಇದು ಗಾರ್ನಿಯರ್ ಆರ್ಗಾನಿಕ್ ಹೇರ್ ರಿಚ್ ಕ್ರೀಮ್. ಇದನ್ನ ಚೆನ್ನಾಗಿ ಬಟ್ಟೆ ಒಗೆಯೋ ಕಲ್ಲಲ್ಲಿ ತೇದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಾಕೊಂಡ್ರೆ ನಿನ್ನ ಕೂದಲು ದಟ್ಟ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನೀನು ಹಣ್ಣು ಮುದುಕಿ ಆದ್ರೂ ನಿನ್ನ ಕೂದಲು ಬೆಳ್ಳಗಾಗಲ್ಲ. ಬೇಕಾದ್ರೆ ನಿನ್ನ ಹುಬ್ಬುಗಳಿಗೆ ಕೂಡ ಹಚ್ಕೋಬಹುದು. ಹಾಗೆ ತಿಂದ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾವುದೇ ಕೆಮಿಕಲ್ಸ್ ಇಲ್ಲ ಇದರಲ್ಲಿ, ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಎಂದನು ಧೀರಜ್ ವ್ಯಂಗ್ಯವಾಗಿ. ಅವನ ಮಾತನ್ನು ಕೇಳಿ ನಿಜ ಎಂದೇ ನಂಬಿಬಿಟ್ಟಿದ್ದಳು ಹುಡುಗಿ. ಹೌದಾ, ಬಟ್ ನನಗೆ ಹಾಕಿದು, ನನ್ನ ಹೇರ್ ಈಗಾಗಲೇ ಬ್ಲ್ಯಾಕ್ ಇದೆ ಎಂದಳು. ಅವನಿಗೆ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು. ಹೇಯ್ ದಡ್ಡಿ, ಇದು ಇದ್ದಿಲು ಕಣಮಿ, ತಲೆಗೆ ಹಾಕೊಳ್ಳೋದಲ್ಲ, ಹಲ್ಲು ತಿಕ್ಕೋದಕ್ಕೆ ಉಪಯೋಗ ಮಾಡ್ತಾರೆ, ತೆಗೋ, ಇದ್ರಲ್ಲೇ ನಾವು ಕೂಡ ಹಲ್ಲುಜ್ಜೋದು ಎಂದನು ತುಸು ಗಡುಸಾಗಿ. ಅವಳಿಗೆ ಪಿಚ್ಚೆನಿಸಿತು. ವಾಟ್, ಇದ್ರಲ್ಲ? ಈ ಹಳ್ಳಿಲಿ ಪೇಸ್ಟು ಬ್ರಷು ಇಲ್ವಾ? ಈ ಕರಿತುಂಡಲ್ಲಿ ಬ್ರಷ್ ಮಾಡೋದಾದ್ರೂ ಹೇಗೆ? ಹಲ್ಲು ಹಾಳಾದ್ರೆ ಯಾರು ಹೊಣೆ ಎಂದು ತುಸು ಧ್ವನಿ ಏರಿಸಿ ಕೇಳಿದವಳ ಕೈಯಲ್ಲಿ ಇದ್ದಿಲನ್ನ ಇಟ್ಟವನು, ಹಳ್ಳಿ ಜೀವನ ಹೀಗೆ ಇರುತ್ತೆ ಎಂದು ಸುರಿ ಅಲ್ಲಿಂದ ಸರಿದು ಹೋದರೆ ಅವಳು ಕೋಪೋದ್ರಿಕ್ತಳಾದಳು. ಕೋಪದಿಂದ ಕಾಲನ್ನ ನೆಲಕ್ಕೆ ಬಡಿದವಳು ಅದರಲ್ಲಿ ಹಲ್ಲು ಉಜ್ಜಲು ಶುರು ಮಾಡಿದಳು. ಅದೇಕೋ ಅದರ ರಸ ಒಗರೊಗರೆನಿಸಿತು. ಆದರೆ ಬೇರೆ ದಾರಿ ಅವಳ ಬಳಿ ಇಲ್ಲ. ಹಲ್ಲುಜ್ಜುತ್ತಲೇ ಸುತ್ತಲೂ ಕಣ್ಣು ಹಾಯಿಸಿದವಳಿಗೆ ಕಂಡಿದ್ದು ಪೂರ್ವದಲ್ಲಿ ಉದಯಿಸುತ್ತಿದ್ದ ಸೂರ್ಯ. ರಶ್ಮಿಯ ಬಂಗಾರದ ಬಣ್ಣದ ಕಿರಣಗಳು ಆ ಮುಂಜಾವನ್ನ ಇನ್ನಷ್ಟು ಅಂದಗೊಳಿಸಿತ್ತು. ಜೊತೆಗೆ ಹಕ್ಕಿಗಳ ಕಲರವ. ಅದಕ್ಕೂ ಮೀರಿ ಸುತ್ತಲಿನ ಹಚ್ಚ ಹಸಿರಿನ ಪ್ರಕೃತಿ. ಎತ್ತ ನೋಡಿದರತ್ತ ಆಗಸದ ಎತ್ತರಕ್ಕೆ ಬೆಳೆದು ನಿಂತಿರುವ ತೆಂಗಿನ ತೋಟಗಳು, ಗದ್ದೆಯಲ್ಲಿ ನಲಿಯುತ್ತಿರುವ ಪೈರುಗಳು, ಅದೆಲ್ಲವೂ ಅವಳ ಮನಸ್ಸಿಗೆ ಮುದ ನೀಡಿದ್ದವು. ಸ್ನಾನ ಆಯ್ತೇನವ್ವ ಅತ್ತ ಬಂದ ಶ್ರೀನಿವಾಸ ಕೇಳಿದನು. ಪ್ರಕೃತಿಯ ಅಂದ ಸವಿಯುತ್ತಿದ್ದವಳು ಧ್ವನಿ ಬಂದತ್ತ ತಿರುಗಿ ಆಯ್ತು ಎಂದಳು. ಅವಳ ಮಾತಿಗೆ ನಸುನಕ್ಕವನು ಅವಳನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿ, ಸೀರೆನಾಗೆ ಭೋ ಸಂದ ಕಾಣಿಸ್ತೀಯ ಕಣವ್ವ ಎಂದು ಸರಿ ಬಚ್ಚಲು ಮನೆಯ ಒಳಗಡೆ ಹೋದರೆ ಕಂತೇಲಿಸಿದವಳು ಮುಖ ತೊಳೆದು ಮನೆಯೊಳಗೆ ಬಂದು ತನ್ನ ಕೋಣೆಯೊಳಗೆ ಸೇರಿಕೊಂಡು ಬಿಟ್ಟಳು. ಬೇಗ ಎದ್ದು ಅಭ್ಯಾಸ ಇಲ್ಲದ ಹುಡುಗಿಗೆ ನಿದ್ದೆಯ ಜೋಂಪು ಹತ್ತಿತ್ತು. ಜೊತೆಗೆ ನಿನ್ನೆಯಿಂದ ಊಟ ಮಾಡದ ಪರಿಣಾಮವಾಗಿ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಹಾಗೆಯೇ ಒಡಗಿ ನಿದ್ದೆಗೆ ಜಾರಿದಳು. ಇತ್ತ ದೀಪಾಳನ್ನ ಕಾಣದೆ ಕಂಗೆಟ್ಟು ಹೋದ ಧೀರಜ್ ಮನೆಯೊಳಗಡೆ ಬಂದನು. ಅವನ ಚಡಪಡಿಕೆಯನ್ನು ಕಂಡ ಭಾಗ್ಯ, ಏಲ್ಲ ಧೀರು, ಯಾಕಿಂಗೆ ಒದ್ದಾಡ್ತಾ ಇದ್ದೀಯೇ ಕೇಳಿದಳು. ಅತ್ತೆಮ್ಮ, ದೀಪನ ಎಲ್ಲಾದ್ರೂ ನೋಡಿದ್ರಾ ಕೇಳಿದನು ಆತಂಕದಿಂದ. ಇಲ್ಲ ಕಳ್ಳ. ಯಾಕೆ, ಬಚ್ಲು ಮನೆ ತಾವ ಇಲ್ವಾ ಕೇಳಿದಳು. ಇಲ್ಲ ಅತ್ತೆವ್ವ ಎಂದವನಿಗೆ ಗಾಬರಿಯಾಯಿತು. ಕೋಪದಿಂದ ನೇರವಾಗಿ ಬೆಂಗಳೂರು ಕಡೆ ಮುಖ ಮಾಡಿ ಬಿಟ್ಟಳೋ ಹೇಗೆ ಎಂಬ ಅನುಮಾನದ ಹೊಗೆಯಾಳಿತು. ಅಷ್ಟರಲ್ಲಿ ಕಾಳಮ್ಮನವರು ಎದ್ದು ಹೊರಗೆ ಬಂದರು.
ಅವಳನ್ನ ಕಾಣುತ್ತಲೇ ಧೀರಜ್ನ ಮುಖ ಅರಳಿತು. ಕಾಳಮ್ಮನವರಿಗೂ ಅಷ್ಟೇ. ಇಬ್ಬರಿಗೂ ರಾತ್ರಿ ನಡೆದ ಘಟನೆ ನೆನಪಿಗೆ ಬಂದು ಮನಸ್ಸು ಹೂವಾಗಿತ್ತು. ಆದರೆ ಇಬ್ಬರು ಒಬ್ಬರಿಗೊಬ್ಬರು ತೋರಿಸಲಿಲ್ಲ. ಮುಖ ಬಿಗಿದುಕೊಂಡೇ ನಿಂತ ಕಾಳಮ್ಮ, ಎಲ್ಲಮ್ಮಿ ನಿನ್ ಗಂಡ? ಕೇಳಿದರು ಭಾಗ್ಯಳ ಬಳಿ. ಹಿತ್ಲಲ್ಲಿ ಅವರೇ ಅತ್ತೆವ್ವ ಎಂದಳು ಮೆಲುಧ್ವನಿಯಲ್ಲಿ. ಏನೂ ಉತ್ತರಿಸಿದವಳು ಅವನನ್ನ ಒಮ್ಮೆ ದಿಟ್ಟಿಸಿ ಹಿತ್ತಲ ಕಡೆ ಹೊರಟರೆ ಅವಳು ಹೋಗುತ್ತಿದ್ದ ಹಾಗೆ ಧೀರಜ್ ತನ್ನ ಕೋಣೆಯತ್ತ ಮುಖ ಮಾಡಿದನು. ಬಾಗಿಲು ಸರಿಸಿ ಕೋಣೆಯೊಳಗೆ ಬಂದವನಿಗೆ ಕಂಡಿದ್ದು ಹಾಸಿಗೆಯ ಮೇಲೆ ಒರಗಿ ಕೂತು ನಿದ್ದೆಗೆ ಜಾರಿದ್ದ ಹುಡುಗಿ. ಅವಳನ್ನ ಕಂಡು ಸೊಂಟದ ಮೇಲೆ ಕೈಯಿಟ್ಟು ನಿಟ್ಟುಸಿರನ್ನು ಹೊರದಬ್ಬಿದವನು ತಾನಿಲ್ಲಿ ಎಲ್ಲಿ ಹಾಳಾಗಿ ಹೋದಳು ಎಂದು ಚಡಪಡಿಸಿದರೆ ಇವಳಿಲ್ಲಿ ಆರಾಮಾಗಿ ಮಲಗಿದ್ದಾಳೆ ಎಂದು ಮನದಲ್ಲಿ ನುಡಿದವನಿಗೆ ಅವಳ ಮೇಲೆ ಕೋಪ ಬಂದು ಬಿಟ್ಟಿತು. ಅವಳು ಹಾಯಾಗಿ ನಿದ್ದೆ ಮಾಡುತ್ತಿರುವುದನ್ನು ಕಂಡು ಕೋಪಗೊಂಡವನು ಅಲ್ಲೇ ಇದ್ದ ತಲೆದಿಂಬನ್ನ ಅವಳತ್ತ ಎಸೆದನು. ನಾನಲ್ಲ, ನಾನಲ್ಲ, ನಾನೇನು ಮಾಡಿಲ್ಲ, ಹೊಡಿಬೇಡಿ ಎಂದು ಕನವರಿಸುತ್ತಿದ್ದ. ನಿದ್ದೆಯಿಂದ ಎಚ್ಚೆತ್ತವಳಿಗೆ ಮುಂದೆ ನಿಂತಿದ್ದವನನ್ನು ಕಂಡು ಕೋಪ ಬಂದು ಬಿಟ್ಟಿತು. ಹೇ ನಿನಗೇನು ಬಾಯಿ ಬರಲ್ವಾ? ಪಿಲ್ಲು ಯಾಕೆ ನನ್ನ ಮೇಲೆ ಎಸೆದೆ? ಬಾಯಿ ಬಿಟ್ಟು ಕಡಿಬಹುದಿತ್ತಲ್ವಾ? ಕೇಳಿದವನಿಗೆ ತನ್ನ ನಿದ್ದೆ ಹಾಳು ಮಾಡಿ ಬಿಟ್ಟನಲ್ಲ ಎಂಬ ಕೋಪ. ದೀಪ, ಒಸಿ ತಡ್ಕೊ ನಿನ್ನ ಕೋಪ ಎಂದವನು. ನೀನಿಲ್ಲಿ ಎಮ್ಮೆ ತರ ಬಿತ್ಕೊಂಡ್ರೆ ಮನೆ ಕೆಲಸ ಯಾರು? ನಿಮ್ಮಪ್ಪ ಮಾಡ್ತಾನ? ಕೇಳಿದನು ಸೊಂಟದ ಮೇಲೆ ಕೈಯಿಟ್ಟು. ಪದೇ ಪದೇ ಅವನು ತನ್ನ ಅಪ್ಪನ ವಿಷಯಕ್ಕೆ ಬರುತ್ತಿರುವುದು ಅವಳ ಕೋಪವನ್ನ ದುಪ್ಪಟ್ಟು ಮಾಡಿತು. ಅಲ್ಲ, ನಿಮ್ಮ ಅಪ್ಪ ಮಾಡ್ತಾನೆ ಎಂದು ಬಿಟ್ಟಳು. ಪೆಚ್ಚಾದನು ಧೀರಜ್. ಏನೇ, ನಾಲ್ಗೆ ಉದ್ದ ಆಗ್ತಾ ಇದೆ? ಕೇಳಿದನು. ಹೌದು, ನಿನ್ನಾಲ್ಗೆಗಿಂತ 4 ಪಟ್ಟು ಉದ್ದ ಇದೆ ನನ್ನ ನಾಲ್ಗೆ. ನೀನು 4 ಸೆಂಟಿಮೀಟರ್ನಷ್ಟು ನಾಲ್ಗೆ ಹರಿಬಿಟ್ರೆ ನಾನದ್ರ 8ರಷ್ಟು ಹರಿಬಿಡ್ತೀನಿ ಎಂದವಳ ಕಣ್ಣಲ್ಲಿ ಭಯದ ಲವಲೇಶವೂ ಕಾಣಲಿಲ್ಲ ಅವನಿಗೆ. ಸಾಕು ಸಾಕು, ಹೋಗಿ ಮನೆ ಕೆಲಸ ಮಾಡು. ಅದಕ್ಕೆ ಒಬ್ರೇ ಆಗ್ಲಿಂದ ಒದ್ದಾಡ್ತಾ ಇದ್ದಾರೆ. ನೀನು ಈ ಮನೆ ಸೊಸೆನೇ ಇನ್ಮೇಲೆ. ಹೋಗಿ ಕೈ ಜೋಡಿಸು ಬಾ ಎಂದು ಕರೆದರೆ ನಿದ್ದೆ ಮಾಡೋದಕ್ಕೂ ಬಿಡಲ್ಲ ಅಂತೀಯ ನೀನು. ಒಳ್ಳೆ ಜಿಗ್ನೆ ತರ ಅಂಟಿಕೊಂಡೇ ಇರ್ತೀಯ ಎಂದಳು ಸಿಡಿಮಿಡಿಗೊಳ್ಳುತ್ತಾ. ಅವಳನ್ನ ಮಾತು ಮಾತಿನ ನಡುವೆ ಕಾಡಿಸಿ ಪೀಡಿಸುವುದೆಂದರೆ ಬಹಳ ಇಷ್ಟದ ಕೆಲಸ ಅವನಿಗೆ. ನಸುನಗುತ್ತಾ ಅವಳ ಸಮೀಪ ಬಂದವನು ಕಿವಿಯತ್ತ ಬಾಗಿ, ಜಿಗಣಿ ತರ ಅಂಟಿಕೊಂಡಿರೋದಂದ್ರೆ ಹಂಗಲ್ಲ ಕಣಮಿ, ಹಿಂಗೆ ಎಂದು ಅವಳ ನಡುವನ್ನು ಹಿಡಿದು ತನ್ನ ಎದೆಗೆ ಒತ್ತುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡರೆ ಅವನ ದಿಢೀರ್ ಚರ್ಯೆಗೆ ಪಿಡಿಪಿಡಿಗುಟ್ಟುವ ಗೊಂಬೆಯಂತೆ ನಿಶ್ಚಲಲಾಗಿ ನಿಂತು ಬಿಟ್ಟಳು ದೀಪ. ತಕ್ಷಣ ಅವಳಿಂದ ದೂರ ಸರಿದವನು ಅವಳು ಒಂದೇ ಕಡೆ ದೃಷ್ಟಿ ನೆಟ್ಟು ಸುಮ್ಮನೆ ನಿಂತಿರುವುದನ್ನು ಕಂಡು, ಕೋಮಾಗಿ ಏನಾದ್ರೂ ಹೋಗಿಬಿಟ್ಯಾ ಹೇಗೆ? ಅವಳ ಮುಂದೆ ಚಿಟಿಕೆ ಹೊಡೆದು ಕೇಳಿದನು. ವಾಸ್ತವದ ಅರಿವಾಗುತ್ತಲೇ ಮುಖವನ್ನ ಮತ್ತೆ ಬಿಗಿ ಮಾಡಿ ನಿಂತಳು. ಅವಳ ಕೈಯನ್ನ ಹಿಡಿದವನೇ ಅಡುಗೆ ಕೋಣೆಯೊಳಗೆ ಮುದ್ದೆ ಮಾಡುತ್ತಿದ್ದ ಭಾಗ್ಯಳತ್ತ ಕರೆದುಕೊಂಡು ಬಂದು ನಿಲ್ಲಿಸಿದ. ಅವಳು ತನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಕೈ ಕಟ್ಟಿ ನಿಂತುಕೊಂಡಳು. ಮುಂದುವರಿಯುವುದು. ನಮ್ಮ ಹುಡುಗನ ನೆಕ್ಸ್ಟ್ ಪ್ಲಾನ್ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ.